ಚಾಂಪಿಯನ್ ಬಿಕಾಸ್ ನೀವು SSLC ಎಕ್ಸಾಮನ್ನು ಫೇಸ್ ಮಾಡಿದ್ದೀರಾ. ಮತ್ತೆ ಇಲ್ಲ, ಡೋಂಟ್ ಬಿ ಸ್ಯಾಡ್, ದಿಸ್ ಈಸ್ ಲೈಫ್ ಅಂದ್ರೇ ಇದು. ಎಲ್ಲ ಟೈಮ್ ನೀವು ಹಾಕಿದ ಎಫರ್ಟ್ಸಿಗೆ ರಿಸಲ್ಟ್ಸ್ ಬರಲ್ಲ by showing your success. So don't forget, whoever is trolling you, one day you will SSLC champions. Yes, I'll call you a ಚಾಂಪಿಯನ್ ಬಿಕಾಸ್ ನೀವು SSLC ಎಕ್ಸಾಮನ್ನು ಫೇಸ್ ಮಾಡಿದ್ದೀರಾ. ಮತ್ತೆ ಎಫರ್ಟ್ಸ್ ಹಾಕಿದ್ದೀರಾ, ಆದರೆ ರಿಸಲ್ಟ್ಸ್ ಬರಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಇಲ್ಲಿ ಬರ್ತೀನಿ, ವಾಚ್ ದಿಸ್ ವಿಡಿಯೋ ಇಫ್ ಯು ಆರ್ ಸ್ಯಾಡ್ ಆಫ್ಟರ್ SSLC 2025 ರಿಸಲ್ಟ್ಸ್. ಈಗ SSLC 2025 ರಿಸಲ್ಟ್ಸ್ ಬಂತು, ನಿಮ್ಮ ರಿಲೇಟಿವ್ಸಿಗೆ ಕಾಲ್ ಬಂದಿರ್ಬೋದು, ಎಷ್ಟು ಬಂತು ಮಗನಿಗೆ, ಎಷ್ಟು ಬಂತು ಮಗಳಿಗೆ ಮಾರ್ಕ್ಸ್, ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಿಮಗೆ ತುಂಬ ಸ್ಯಾಡ್ ಆಗಿರ್ಬೋದು. ಈ ವಿಡಿಯೋನ ಸರಿಯಾಗಿ ನೋಡಿ, ಸರಿಯಾಗಿ ಕೇಳಿ. ಫಸ್ಟ್ ಆಫ್ ಆಲ್, ಇಫ್ ಯು ಥಿಂಕ್ ಯು ಡಿಸರ್ವ್ ಮೋರ್, ಎಸ್, ನಿಮ್ಮ ಪ್ರಕಾರ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಜಾಸ್ತಿ ಬರಬೇಕಿತ್ತು, ಯಾವುದೆಲ್ಲ ತುಂಬ ಕಮ್ಮಿ ಬಂದಿದೆ, ಯಾಕೆ ಗೊತ್ತಿಲ್ಲ, ಏನಿಲ್ಲ, ಒಂದು ಸಿಂಪಲ್ ಸ್ಕ್ಯಾನ್ ಕಾಪಿ ತೆಗೀರಿ. ಅದಾದಮೇಲೆ ನೀವು ಇವ್ಯಾಲ್ಯೂಯೇಷನಿಗೆ ರಿಎವ್ಯಾಲ್ಯೂಯೇಷನಿಗೆ ಅಪ್ಲೈ ಮಾಡ್ಬೋದು. ಸ್ಟೆಪ್ಸ್ ಹೇಳ್ತೀನಿ. ಸ್ಕ್ಯಾನ್ ಕಾಪಿ ತೆಗೀರಿ. ಅದಾದಮೇಲೆ ಆ ಸ್ಕ್ಯಾನ್ ಕಾಪಿಯನ್ನು ಟೀಚರ್ಸ್ಗೆ ತೋರಿಸಿ. ಅದಾದಮೇಲೆ ಅವರ ಒಪಿನಿಯನ್ ಕೇಳಿ, ಮ್ಯಾಮ್ ಇದು ನಾನು ಅಪ್ಲೈ ಮಾಡಬೇಕಾ ಇಲ್ವಾ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ನನ್ನ SSLC ಎಕ್ಸಾಮಲ್ಲಿ ಕೂಡ ರಿವ್ಯಾಲ್ಯೂಯೇಷನ್ ಹಾಕಿದ್ದೆ, ಅದರಿಂದ ನನ್ನ ಮಾರ್ಕ್ಸ್ ಜಾಸ್ತಿ ಆಗಿತ್ತು ಮತ್ತು ಒಳ್ಳೆ ಸ್ಕೋರ್ ನನಗೆ ಸಿಕ್ಕಿತ್ತು. ಮಾತ್ರ ಇನ್ನೂ 2 ಚಾನ್ಸಸ್ ಇದೆ ಇಂಪ್ರೂವ್ಮೆಂಟ್ಗಾಗಿ. ಸೊ ಆ್ಯಸ್ ಯು ಆಲ್ ನೋ 3 ಎಕ್ಸಾಮ್ಸ್ ನಡೀತೆ, ಅದರಲ್ಲಿ ಒಂದಿಗೆ ಆಯಿತು, ಇನ್ನು 2 ಎಕ್ಸಾಮ್ಸ್ ನಡೀಲಿಕ್ಕಿದೆ. ಸೊ ಇಫ್ ಯು ಥಿಂಕ್ ಯು ಕ್ಯಾನ್ ಇಂಪ್ರೂವ್, ಇನ್ನೂ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು, ಅಟೆಂಪ್ಟ್ ಮಾಡಿ ಎಕ್ಸಾಮ್ಸನ್ನು. ಆ್ಯಂಡ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಈಗ ಬರ್ಬೋದು ವೆಬ್ಸೈಟಲ್ಲಿ. ಮತ್ತು ನಿಮ್ಮ ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ವಿಲ್ ಬಿ ಟೇಕನ್. ಯಾವುದರಲ್ಲಿ ಫಾರ್ ಎಕ್ಸಾಂಪಲ್ ನೀವು 3 ಎಕ್ಸಾಮ್ ಅಟೆಂಡ್ ಮಾಡಿದ್ರಿ, ಫಸ್ಟ್ ಎಕ್ಸಾಮ್ 80, 81, 83 ಸ್ಕೋರ್ ಮಾಡಿದ್ರಿ, ದ ಎಕ್ಸಾಮ್ in which you scored highest marks will be taken. So if you think you can improve, ಇನ್ನೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ಪ್ಲೀಸ್ ಅಟೆಂಪ್ಟ್ ಮಾಡಿ ಅದನ್ನು. ಓಕೆ, ನಿಮ್ಮ ಅಣ್ಣನಾಗಿ ಐ ಥಿಂಕ್ ಇಟ್ಸ್ ಮೈ ಡ್ಯೂಟಿ ಟು ಕನ್ಸೋಲ್ ಯು ಆರ್ ಟು ಸಪೋರ್ಟ್ ಯು ಇನ್ ಅ ಬ್ಯಾಡ್ ಫೇಸ್ ಆಲ್ಸೋ. ಇಷ್ಟು ತನಕ ನಾನು ನಿಮಗೆ ಒಳ್ಳೆ ಟಿಪ್ಸ್ ಕೊಡ್ತಿದ್ದೀನಿ ಹೇಗೆ ಸ್ಕೋರ್ ಮಾಡಬೇಕು. ಆದರೆ ಇವತ್ತು ಮಾರ್ಕ್ಸ್ ಬಂದಿದೆ, ರಿಸಲ್ಟ್ ಬಂದಿದೆ. ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬರಲ್ಲ, ಕೆಲವರಿಗೆ ಡಿಸರ್ವಿಂಗ್ ಮಾರ್ಕ್ಸ್ ಕೂಡ ಬರಲ್ಲ. ಸೊ ಐ ಥಿಂಕ್ ಆ್ಯಸ್ ಅ ಎಲ್ಡರ್ ಬ್ರದರ್ ಇಟ್ಸ್ ಮೈ ಡ್ಯೂಟಿ ಟು ಕನ್ಸೋಲ್ ಯು, ಟು ಸಪೋರ್ಟ್ ಯು ನೌ. ಸೊ ಇದನ್ನು ಈಗ ಸರಿಯಾಗಿ ನೀವು ಕೇಳಬೇಕು. ಇಫ್ ಯು ಥಿಂಕ್ ನೀವು ಹಾಕಿದ ಎಫರ್ಟ್ಸಿಗೆ ರಿಸಲ್ಟಲ್ಲಿ ಕಾಣ್ತಾ ಇಲ್ಲ, ಡೋಂಟ್ ಬಿ ಸ್ಯಾಡ್, ದಿಸ್ ಈಸ್ ಲೈಫ್ ಅಂದ್ರೇ ಇದು. ಎಲ್ಲ ಟೈಮ್ ನೀವು ಹಾಕಿದ ಎಫರ್ಟ್ಸಿಗೆ ರಿಸಲ್ಟ್ಸ್ ಬರಲ್ಲ. ಎಲ್ಲ ಟೈಮ್ ನೀವು ಹಾಕಿದ ಮೆಹನತ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಅದು ಕೆಲವೊಮ್ಮೆ ಕಾಣಲ್ಲ. ಬಟ್ ರಿಮೆಂಬರ್ ಒನ್ ಥಿಂಗ್, ಯು ಹ್ಯಾವ್ ವರ್ಕ್ಡ್ ಹಾರ್ಡ್, ಯು ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್ ಇನ್ ದಿಸ್ ಫೇಸ್ ಆಫ್ ಲೈಫ್, ಆ್ಯಂಡ್ ದಿಸ್ ವಿಲ್ ಬಿ ಡೆಫಿನೆಟ್ಲಿ ಯೂಸ್ಫುಲ್ ಫಾರ್ ಯುವರ್ ನೆಕ್ಸ್ಟ್ PUC ಡಿಗ್ರಿ ಲೈಫ್. ಹೇಳ್ತಿದ್ದೀನಿ, 10th ನೀವು ಕಲಿಯುವ ಮೆನಿ ಥಿಂಗ್ಸ್ ಇಟ್ಸ್ ಗೋನ್ ಬಿ ಯೂಸ್ಫುಲ್ ದೇರ್. ಬಟ್ ರಿಮೆಂಬರ್ ಒನ್ ಥಿಂಗ್, ವಾಟ್ ಎವರ್ ಹ್ಯಾಪನ್ಸ್ ಫಾರ್ ದ ಬೆಸ್ಟ್. ಏನೆಲ್ಲ ಆಗುತ್ತೆ ಅದು ಒಳ್ಳೆಯದಕ್ಕೇ ಆಗೋದು ಅಂತ ನೀವು ನಂಬಿಕೆ ಇಡಬೇಕು. ಆ್ಯಂಡ್ ನೆವರ್ ಎವರ್ ಡೌಟ್ ಗಾಡ್ಸ್ ಪ್ಲ್ಯಾನ್, ಆಲ್ವೇಸ್ ಟ್ರಸ್ಟ್ ಗಾಡ್ಸ್ ಪ್ಲ್ಯಾನ್, ಬಿಕಾಸ್ ಹಿ ಈಸ್ ದ ಬೆಸ್ಟ್ ಪ್ಲ್ಯಾನರ್. ಅವರು ನಿಮಗೆ ಒಂದು ಪ್ಲ್ಯಾನ್ ರೆಡಿ ಮಾಡಿಟ್ಟಿದ್ದಾರೆ. ಸೊ ಹಿ ಈಸ್ ದ ಬೆಸ್ಟ್ ಪ್ಲ್ಯಾನರ್. ಇದೆಲ್ಲ ಆಗ್ತಿರೋದು ಒಂದು ಪ್ಲ್ಯಾನ್ ಪ್ರಕಾರ. ಸೊ ಡೋಂಟ್ ಟೇಕ್ ಟೆನ್ಷನ್. ಓಕೆ, ಇಟ್ಸ್ ಫೈನ್, ಏನಾಗಲ್ಲ. ಡೋಂಟ್ ಥಿಂಕ್ ವಾಟ್ ಅದರ್ಸ್ ವಿಲ್ ಥಿಂಕ್. ಹೌದು, ನಿಮ್ಮ ರಿಲೇಟಿವ್ಸ್ ಕಾಲ್ ಮಾಡಿರ್ಬೋದು, ಇವರೆಲ್ಲ ಕಾಲ್ ಮಾಡಿರ್ಬೋದು, ಎಷ್ಟು ಬಂತು ಮಗನಿಗೆ ಮಾರ್ಕ್ಸ್, ಎಷ್ಟು ಬಂತು, ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ, ತುಂಬ ಸ್ಯಾಡಾಗಿ ಹೇಳ್ತೀರಾ. ಓಕೆ, ಫೈನ್, ಇಟ್ಸ್ ಫೈನ್, ಏನಾಗಲ್ಲ. ಇದು ಎಲ್ಲರ ಲೈಫಲ್ಲಿ ಫೇಸ್ ಬರುತ್ತೆ. ಅವರೇನು ಇಚ್ಛಿಸ್ತಾರೆ, ಇವರೇನು ಇಚ್ಛಿಸ್ತಾರೆ, ಅದರ ಬಗ್ಗೆ ಟೆನ್ಷನ್ ತೆಗಿಲೇಬೇಡಿ. ಎವ್ರಿವನ್ ವಿಲ್ ಫರ್ಗೆಟ್ ಒನ್ ಡೇ. ಟುಮಾರೋ ವೆನ್ ಯು ಬಿಕಮ್ ಸಕ್ಸಸ್ಫುಲ್ ಇನ್ ಲೈಫ್, ಯಾರೆಲ್ಲ ಅವನಿಗೆ ಅಷ್ಟು ಮಾರ್ಕ್ಸ್ ಬಂದಿಲ್ಲ ಯಾರೆಲ್ಲ. ಸೊ ನಿಮಗೆ ಫ್ರಸ್ಟ್ರೇಷನ್ ಆಗ್ತಿರ್ಬೋದಲ್ವ, ಆ ಫ್ರಸ್ಟ್ರೇಷನ್ ಯೂಸ್ ಮಾಡಿ ನಾಳ್ದು ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗಿ. ಲೈಫ್ ಈಸ್ ನಾಟ್ ಓವರ್. ಟಾಕ್ ಟು ಯುವರ್ ಪೇರೆಂಟ್ಸ್, ಬಿಕಾಸ್ ಪೇರೆಂಟ್ಸ್ ಆರ್ ದ ಓನ್ಲಿ ಒನ್ ಹೂ ವಾಂಟ್ಸ್ ಯು ಟು ಸಿ ಗ್ರೋಯಿಂಗ್. ಹೋಗಿ ಪೇರೆಂಟ್ಸ್ ಹತ್ರ ಮಾತಾಡಿ, ನಿಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡಿ, ಅವ್ರ ಹತ್ರ ಹೇಳಿ. ಪ್ಲೀಸ್ ಗೋ ಆ್ಯಂಡ್ ಟಾಕ್ ಟು ಯುವರ್ ಪೇರೆಂಟ್ಸ್. ಮತ್ತು
ಒಂದು ಎಕ್ಸಾಂಪಲ್ ಹೇಳ್ತೀನಿ, ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸಚಿನ್ ತೆಂಡೂಲ್ಕರ್ ಅವ್ರು 10th ಫೇಲ್ ಆಗ್ತಾರೆ ಆ್ಯಂಡ್ ಗೋಸ್ ಟು ಬಿಕಮ್ ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಮೇರಿ ಕೋಮ್ ಇವರು ಕೂಡ ಅಷ್ಟೇನು ಅಕಾಡೆಮಿಕ್ಸಲ್ಲಿ ಒಳ್ಳೆಯಲ್ಲ, ಆದರೆ ಶಿ ಬಿಕಮ್ಸ್ ದ ಒನ್ ಆಫ್ ದಿ ವರ್ಲ್ಡ್ಸ್ ಬೆಸ್ಟ್ ಬಾಕ್ಸರ್ಸ್ ಇನ್ ದ ವರ್ಲ್ಡ್. ಸೊ ಇಟ್ಸ್ ಓಕೆ, ಇಟ್ಸ್ ಫೈನ್. ಬಟ್ ನೀವು ಈಗ ಏನು ಫೀಲ್ ಮಾಡ್ತಿದ್ದೀರಾ, ಈ ಫೀಲಿಂಗ್ಸನ್ನು ಯೂಸ್ ಮಾಡಿ ವರ್ಕ್ ಹಾರ್ಡ್ ಇನ್ ಎ ನೆಕ್ಸ್ಟ್ ಫೇಸ್ ಆಫ್ ಯರ್ ಲೈಫ್. PUC ಆದರೆ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ ನೀಟ್, JEE ನೀವು ಪ್ರಿಪೇರ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ತುಂಬ ಎಕ್ಸಾಮ್ಸ್ ಉಂಟು, CET, ನಾಟ, ಯಾವುದೇ ಎಕ್ಸಾಮ್ ಆಗಲಿ. ಅದರ ಈಗ ಫೀಲಿಂಗ್ಸ್ ಯಾವುದು ಉಂಟು ಅದನ್ನು ನೀವು ಪ್ರಿಸರ್ವ್ ಮಾಡಿ. ಅದಾದಮೇಲೆ ಇದನ್ನು ನೀವು ಇನ್ನೂ ವರ್ಕ್ ಹಾರ್ಡ್ ಮಾಡಿ, ಇನ್ನೂ ಮೆಹನತ್ ಹಾಕಿ ನಿಮ್ಮ ನೆಕ್ಸ್ಟ್ ಫೇಸಲ್ಲಿ ಯೂಸ್ ಮಾಡಿ. ಈಗ ಯಾರೆಲ್ಲ ನಿಮ್ಮ ಮಾರ್ಕ್ಸ್ ಆಗಲಿ ನಿಮ್ಮ ಸಿಚುವೇಶನ್ ಮೇಲೆ ನಗಾಡ್ತಿದ್ದಾರೆ ಅವರಿಗೆ ಒಂದು ದಿನ ಡೆಫಿನೆಟ್ಲಿ ನೀವು ರಿಪ್ಲೈ ಕೊಡ್ತೀರಾ ಬೈ ಯುವರ್ ಅಚೀವ್ಮೆಂಟ್ಸ್, ಬೈ ಶೋಯಿಂಗ್ ಯುವರ್ ಸಕ್ಸಸ್. ಸೊ ಡೋಂಟ್ ಫರ್ಗೆಟ್, ಹೂಎವರ್ ಇಸ್ ಟ್ರೋಲಿಂಗ್ ಯು, ಒನ್ ಡೇ ಯು ವಿಲ್ ಶೋ ದೆಮ್. ಸೊ ವರ್ಕ್ ಹಾರ್ಡ್. ಏನೆಲ್ಲ ನಿಮಗೆ ಜನ ಟ್ರೋಲ್ ಮಾಡ್ತಿದ್ದಾರೆ, ಏನೆಲ್ಲ ಹೇಳ್ತಿದ್ದಾರೆ ಅದನ್ನು ಕೇಳಿ, ಅದನ್ನು ಮೈಂಡಲ್ಲಿ ನೆನಪಿಡಿ, ಏನೆಲ್ಲ ಮಾಡ್ತಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ನಿಮ್ಮ ಸಿಚುವೇಶನ್ ಮೇಲೆ, ಮತ್ತು ಒನ್ ಡೇ ಶೋ ದೆಮ್, ಸರ್ಪ್ರೈಸ್ ದೆಮ್ ವಿತ್ ಯುವರ್ ಅಚೀವ್ಮೆಂಟ್ಸ್. ಕ್ಲಾಸ್ 10th ಇಸ್ ಜಸ್ಟ್ ಎ ಸ್ಮಾಲ್ ಮೈಲ್ ಸ್ಟೋನ್ ಹೇಳ್ತೀನಿ. ಇಟ್ಸ್ ಜಸ್ಟ್ ಎ ಸ್ಮಾಲ್ ಮೈಲ್ ಸ್ಟೋನ್. ಕ್ಲಾಸ್ 10th ಆದಮೇಲೆ ರಿಯಲ್ ಲೈಫ್ ಸ್ಟಾರ್ಟ್ ಆಗುತ್ತೆ. ದ ರಿಯಲ್ ಲೈಫ್ ಇಸ್ ಎಟ್ ಟು ಸ್ಟಾರ್ಟ್. PU ಲೈಫ್, ಅದಾದಮೇಲೆ ಡಿಗ್ರಿ ಲೈಫ್ ತುಂಬ ಇದೆ. ಸೊ ಚಿಲ್ಲಾಗಿ, ಟೆನ್ಷನ್ ತೆಗಿಬೇಡಿ, ರಿಲ್ಯಾಕ್ಸ್ ಮಾಡಿ, ಆ್ಯಂಡ್ ಆಲ್ ದ ಬೆಸ್ಟ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಆ್ಯಂಡ್ ಎಲ್ಲ ಒಳ್ಳೆಯದಕ್ಕೆ ಆಗೋದು. ಆಲ್ ದ ಬೆಸ್ಟ್.